ಆತನಿಗಿನ್ನು ಜಸ್ಟ್ 10ರಿಂದ 11 ವರ್ಷ. ಟ್ಯೂಷನ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲದವ ಖತರ್ನಾಕ್ ಪ್ಲಾನ್ ಮಾಡಿದ. ಗೋಬಿ ಐಸ್ ಕ್ರೀಮ್ ತಿಂದ್ಕೊಂಡು ಟ್ಯೂಷನ್ಗೆ ಚಕ್ಕರ್ ಹಾಕಿದವ ಕಿಡ್ನಾಪ್ ಕಥೆ ಹೇಳಿ ಪೊಲೀಸರೇ ದಂಗಾಗಿದ್ದಾರೆ. ನಾನು ಟ್ಯೂಷನ್ಗೆ ಹೋಗುವಾಗ 3 ಜನ ಬಂದು ಕಿಡ್ನಾಪ್ ಮಾಡಿದ್ರು. ಕಾರ್ ಒಳಗೆ ತಳ್ಬಿಟ್ಟು ಮಾಸ್ಕ್ ಹಾಕಿ ಕಪ್ಪು ಕಲರ್ದು ಬೈಕ ಪ್ಲಾಸ್ಟರ್ ಹಾಕ್ಬಿಟ್ರು. ಪುನಃ ಅಲ್ಲಿಗೆ ಬಂದು ಗೋಬಿ ತಿನ್ನು ಅಂದ್ಬಿಟ್ಟು ಬಲವಂತ ಮಾಡಿ ತಿನ್ಸಿದ್ರು. 50 ರೂಪಾಯಿ ಕೊಟ್ಬಿಟ್ಟು ಐಸ್ ಕ್ರೀಮು ತಿನ್ಸಿದ್ರು. ಅದೆಂಗೆ ಹಸಿ ಕಥೆ ಹೇಳ್ತವನೇ ನೋಡಿ. ಇವನದ್ದು ವಯಸ್ಸಿಗೂ ಮೀರಿದ ಪರ್ಫಾರ್ಮೆನ್ಸ್ ಬಿಡಿ. ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರಂತೆ. ಬಾಯಿಗೆ ಪ್ಲಾಸ್ಟರ್ ಹಚ್ಚಿ ಮುಖಕ್ಕೆ ಮುಸುಕು ಹಾಕಿದ್ರಂತೆ. ಆಮೇಲೆ ಕಿಡ್ನಾಪರ್ಸ್ಗಳೇ ಕರ್ಕೊಂಡು ಬಂದು ಆಫ್ ಗೋಬಿ ಜೊತೆ 10 ರೂಪಾಯಿ ಐಸ್ ಕ್ರೀಮ್ ಕೊಡಿಸಿದ್ರಂತೆ. ಇವನು ಹೇಳೋದನ್ನ ಕೇಳ್ತಿದ್ರೆ ಎಲ್ಲಿ ನಗಬೇಕೋ ಗೊತ್ತಾಗ್ತಿಲ್ಲ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರಂತೆ, ಅವರೇ ಕರ್ಕೊಂಡು ಬಂದು ಗೋಬಿ ಕೊಡಿಸ್ತಾರಂತೆ. ಆಮೇಲೆ ಇಲ್ಲೇ ಇರುವಂತ ಬಿಟ್ಟೋಗ್ತಾರಂತೆ. ಹೀಗೆ ಮೈಕ್ ಮುಂದೆ ಹಸಿ ಕಥೆ ಕಟ್ಟಿದ್ದ ಪೋರಣ ಅಸಲಿ ಕಹಾನಿಗೆ ಬೇರೆ ಇದೆ. ಗೋಬಿ ತಿನ್ನೋದಕ್ಕೆ ಹೋದವ ಹೆತ್ತವರ ಕಿವಿ ಮೇಲೆ ಗುಲಾಬಿ ಇಟ್ಟಿದ್ದಾನೆ. ಈತನಿಗಿನ್ನು ಜಸ್ಟ್ 11 ವರ್ಷ. ಚಾಮರಾಜನಗರದ ಖಾಸಗಿ ಶಾಲೆಗೆ ಸೇರಿಸಿದ್ದ ಹೆತ್ತವರು ಮಗ ಚೆನ್ನಾಗಿ ಓದ್ಲಿ ಅಂತ ಟ್ಯೂಷನ್ಗೂ ಹಾಕಿದ್ರು. ಹೀಗಾಗಿ ಶಾಲೆ ಮುಗಿತಾ ಇದ್ದಂತೆ ಸೀದಾ ಕೋಚಿಂಗ್ ಕ್ಲಾಸ್ಗೆ ಹೋಗಬೇಕಾಗಿತ್ತು. ಆದರೆ ಮೊನ್ನೆ ದಿನ ಗಾಬರಿಯಲ್ಲಿ ಮನೆಗೆ ಬಂದವ ಕಿಡ್ನಾಪ್ ಕಥೆ ಹೇಳಿದ್ದ. ಯಾರೋ ಮೂವರು ನನ್ನನ್ನ ಅಪಹರಣ ಮಾಡಿದ್ರು. ನೀನು ಟ್ಯೂಷನ್ಗೆ ಹೋಗಬೇಡ, ನಿಮ್ಮ ಮೇಡಮ್ಗೆ ಹೇಳಿ ವಾಪಸ್ ಬಾ, ಇಲ್ದಿದ್ರೆ ನಿನ್ನನ್ನ ಮುಗಿಸ್ತೀವಿ ಅಂತ ಬೆದರಿಸಿದ್ರು. ನಂತರ ಕಾರ್ನಲ್ಲಿ ಕೂರಿಸ್ಕೊಂಡು ಗೋಡೌನ್ಗೆ ಕರ್ಕೊಂಡು ಹೋದವರು ಸ್ವಲ್ಪ ಹೊತ್ತು ಆದ್ಮೇಲೆ ಗೋಬಿ ಅಂಗಡಿ ಬಳಿ ಕರ್ಕೊಂಡು ಬಂದಿದ್ರಂತೆ. ಬಳಿಕ 50 ರೂಪಾಯಿ ಕೊಟ್ಟು ಗೋಬಿ ಹಾಗೂ ಐಸ್ ಕ್ರೀಮ್ ತಿನ್ನು ಅಂತ ಬಲವಂತ ಮಾಡಿದ್ರಂತೆ. ಒಂದು ವೇಳೆ ತಿನ್ನದಿದ್ರೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರಂತೆ. ಟ್ಯೂಷನ್ಗೆ ಹೋಗ್ಬೇಡ ನೀನು, ಇಲ್ಲಾಂದ್ರೆ ಟ್ಯೂಷನ್ಗೆ ಹೋದ್ರೆ ಪುನಃ ಅಟ್ಯಾಕ್ ಮಾಡಿ ನಿನ್ನ ಕೊಚ್ಚಾಕ್ಬಿಡ್ತೀವಿ, ಸಾಯಿಸಾಕ್ಬಿಡ್ತೀವಿ ಅಂತ ಎದುರಿಸಿದ್ರು. ಈಗ ಫೋನ್ ಮಾಡಿ ನಿಮ್ಮ ಮಮ್ಮಿಗೆ ನಿಮ್ಮ ಅಮ್ಮನ ನಂಬರ್ ಏನೋ ಅಂತ ಕೇಳಿದ್ರು. ಗೋಬಿ ತಿಂದಾದ್ಮೇಲೆ ಐಸ್ ಕ್ರೀಮ್ ತಿನ್ಸಿದ್ರು. ಆಮೇಲೆ ಪುನಃ ಇಲ್ಲೇ ಇರೋ ಅಂದ್ಬಿಟ್ಟು ಹೋದ್ರು. ಆವಾಗ ನಮ್ಮ ರಿಲೇಷನ್ ಅವ್ರು ಹೋಗ್ತಿದ್ರು ಆಸ್ಪತ್ರೆಗೆ, ಅವರಿಂದ ಹೊಂಟೋದೆ. ಮಗ ಹೇಳ್ತಿದ್ದನ್ನ ಕೇಳ್ತಿದ್ದಂತೆ ಬೆಚ್ಚಿಬಿದ್ದ ಪೋಷಕರು ಸೀದಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ತನಿಖೆಗಿಳಿದ ಖಾಕಿ ಪಡೆ ಬಾಲಕ ಹೇಳಿದ ಕಡೆಯೆಲ್ಲ ಕರ್ಕೊಂಡು ಹೋಗಿ ಶೋಧ ನಡೆಸಿತ್ತು. ಅಷ್ಟೇ ಅಲ್ಲ, ರಸ್ತೆಯುದ್ದಕ್ಕೂ ಇದ್ದ ಸಿಸಿಟಿವಿಯನ್ನು ಜಾಲಾಡಿದ್ರು. ಆದರೆ ಯಾವೊಂದು ಮಾಹಿತಿಯೂ ಸಿಕ್ಕಿರಲಿಲ್ಲ. ಹೀಗಾಗಿ ಬಾಲಕನನ್ನೇ ವಿಚಾರಣೆ ಮಾಡ್ತಾ ಇದ್ದಂತೆ ಅಸಲಿ ಕಹಾನಿ ತೆರೆದುಕೊಂಡಿದೆ. ಈತನಿಗೆ ಟ್ಯೂಷನ್ಗೆ ಹೋಗಲು ಇಷ್ಟವಿರಲಿಲ್ವಂತೆ. ಜೊತೆಗೆ ಮನೆಯಲ್ಲಿ ಹಣ ಕದ್ಕೊಂಡು ಬಂದು ಗೋಬಿ ಐಸ್ ಕ್ರೀಮ್ ತಿಂದಿದ್ದಾನೆ. ಇದನ್ನ ನೋಡಿದ ಪಕ್ಕದ ಮನೆಯವರು ಫೋಟೋ ಸಹ ತಗೊಂಡಿದ್ರಂತೆ. ಇದರಿಂದ ಬೆದರಿದ ಬಾಲಕ ಎಲ್ಲಿ ಹೆತ್ತವರಿಗೆ ಹೇಳಿಬಿಡ್ತಾರೋ ಅಂತ ಕಿಡ್ನಾಪ್ ಕಥೆ ಕಟ್ಟಿದ್ದಾನೆ. ಬಾಲಕ ಹೇಳಿದಂಥ ಎಲ್ಲ ಸ್ಥಳಗಳ CCTVಯನ್ನು ಕೂಡ ಪರಿಶೀಲನೆ ನಡೆಸಿದ್ದೇವೆ. ಆ ಥರದ್ದು ಯಾವುದೂ ಘಟನೆ ಕಂಡು ಬಂದಿಲ್ಲ. ಕೇವಲ ಬಾಲಕ ಗೋಬಿ ಮಂಚೂರಿ ಅಂಗಡಿಗೆ ಹೋಗಿ ಗೋಬಿಯನ್ನು ತಿಂತಾ ಇರೋದು, ಅದಕ್ಕೆ ಮುಂಚೆ ಅವನು ಐಸ್ ಕ್ರೀಮನ್ನು ತಿಂದಿರುವಂಥ ದೃಶ್ಯಗಳು CCTVನಲ್ಲಿ ಸೆರೆಯಾಗಿದ್ದಾವೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ಲೆವೆಲ್ಗೆ ಕಿಡ್ನಾಪ್ ಕಥೆ ಹೇಳ್ತಾನೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಮಕ್ಕಳು ಅಂದಮೇಲೆ ತಪ್ಪು ಮಾಡೋದು ಸಹಜ, ಹಾಗಂತ ಇಂಥ ಸುಳ್ಳು ಹೇಳೋದಾ? SM ನಂದೀಶ್, ನ್ಯೂಸ್ 18 ಚಾಮರಾಜನಗರ.